ದೇಶದಲ್ಲಿ ಜಾರಿ ನಿರ್ದೇಶನಾಲಯ ಅಂದ್ರೆ ಇಡಿ ದಾಳಿಗಳ ಸದ್ದು ಜೋರಾಗಿದೆ. ಭ್ರಷ್ಟಾಚಾರದ ವಿರುದ್ಧದ ಸಮರ ಎಂದು ಬಿಂಬಿತವಾಗಿರುವ ಈ ತನಿಖೆಗಳ ಅಸಲಿ ಮುಖ ಈಗ ಅಂಕಿಅಂಶಗಳ ಸಮೇತ ಬಯಲಾಗಿದೆ. ಕಳೆದ ಒಂದು ದಶಕದಲ್ಲಿ ಇಡಿ ದಾಳಿಗಳ ಸಂಖ್ಯೆ ಬರೋಬ್ಬರಿ 86 ಪಟ್ಟು ಹೆಚ್ಚಾಗಿದೆ. ಯುಪಿಎ ಅವಧಿಯಲ್ಲಿ 3,500 ಶೋಧ ಕಾರ್ಯಗಳು ನಡೆದಿದ್ರೆ ಕಳೆದ 10 ವರ್ಷಗಳಲ್ಲಿ ಈ ಸಂಖ್ಯೆ 30,100 ದಾಟಿದೆ. ಆದರೆ ಈ ವೇಗದ ತನಿಖೆಯ ಫಲಿತಾಂಶ ಮಾತ್ರ ಶೂನ್ಯಕ್ಕೆ ಹತ್ತಿರದಲ್ಲಿದೆ. ಕೇಳಿದ್ರೆ ಆಶ್ಚರ್ಯವಾಗಬಹುದು. ಕಳೆದ 10 ವರ್ಷಗಳಲ್ಲಿ ರಾಜಕಾರಣಿಗಳ ವಿರುದ್ಧ ದಾಖಲಾದ 193 ಪ್ರಕರಣಗಳಲ್ಲಿ ಶಿಕ್ಷೆಯಾಗಿದ್ದು ಕೇವಲ 2 ಮಾತ್ರ. ಶಿಕ್ಷೆಯ ಪ್ರಮಾಣ ಕೇವಲ 0.25%. ಅಂದ್ರೆ ತನಿಖೆಗಳು ಶಿಕ್ಷೆಗಿಂತ ಹೆಚ್ಚಾಗಿ ಬೇರೆ ಯಾವುದೋ ಉದ್ದೇಶಕ್ಕೆ ಬಳಕೆಯಾಗ್ತಿವ್ಯಾ? ಈ ಪಟ್ಟಿಯಲ್ಲಿ ಕರ್ನಾಟಕವೇ ಟಾಪ್ನಲ್ಲಿದೆ. ರಾಜ್ಯದ 45 ಪ್ರಕರಣಗಳಲ್ಲಿ ಎಲ್ಲವೂ ಕಾಂಗ್ರೆಸ್ ನಾಯಕರ ವಿರುದ್ಧವೇ ದಾಖಲಾಗಿವೆ. ಮುಡಾ ಹಗರಣದ ಹೆಸರಲ್ಲಿ ಸಿಎಂ ಸಿದ್ದರಾಮಯ್ಯ ಕುಟುಂಬವನ್ನ ಗುರಿಯಾಗಿಸಿರೋದು ರಾಜಕೀಯ ದ್ವೇಷದ ಪರಮಾವಧಿ ಎಂಬ ಟೀಕೆಗಳಿಗೆ ಈ ಅಂಕಿ ಅಂಶಗಳೇ ಸಾಕ್ಷಿ ನುಡಿತಾ ಇದೆ. ಅಸಲಿ ತಮಾಷೆ ಇಲ್ಲಿದೆ ನೋಡಿ. ಇಡಿ ದಾಳಿಗೆ ಒಳಗಾದ 25 ಪ್ರಮುಖ ನಾಯಕರಲ್ಲಿ 23 ಮಂದಿ ಬಿಜೆಪಿ ಸೇರ್ಪಡೆಯಾಗಿದ್ದಾರೆ. ವಿರೋಧ ಪಕ್ಷದಲ್ಲಿದ್ದಾಗ ಭ್ರಷ್ಟರಂತೆ ಕಂಡವರು ಆಡಳಿತ ಪಕ್ಷ ಸೇರಿದ ಕೂಡಲೇ ಕ್ಲೀನ್ ಚಿಟ್ ಪಡಿತಾರೆಯೇ? ಇದು ರಕ್ಷಾ ಕವಚವೋ ಅಥವಾ ರಾಜಕೀಯ ತಂತ್ರವೋ? ಚುನಾವಣೆ ಸಮಯದಲ್ಲಿ ವಿರೋಧ ಪಕ್ಷದವರನ್ನ ಮಾನಸಿಕವಾಗಿ ಕುಗ್ಗಿಸಲು ಇಡಿ ಬಳಕೆಯಾಗ್ತಿದೆ ಎಂಬ ಆರೋಪಕ್ಕೆ ಈ ಅಂಕಿ ಅಂಶಗಳು ಪುಷ್ಟಿ ನೀಡ್ತಾ ಇದೆ. 193ರಲ್ಲಿ ಕೇವಲ 2 ಶಿಕ್ಷೆ ಅನ್ನೋದು ಇಡೀ ವ್ಯವಸ್ಥೆಯ ವಿಶ್ವಾಸಾರ್ಹತೆಯನ್ನೇ ಪ್ರಶ್ನಿಸ್ತಾ ಇದೆ.